1,20,000 ಸಾರಿಗೆ ನೌಕರರು ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳನ್ನ ನಿಲ್ಲಿಸಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ನಿಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಬಿಸಿಯನ್ನು ಮುಟ್ಟಿಸ್ತಾ ಇದ್ದಾರೆ. ಕ್ಯಾರೆ ಅಂತ ಇರಲಿಲ್ಲ, ನೀವು ಹೆಂಗಾರ ಬಡ್ಕೊಳ್ಳಿ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಬೆದರಿಸ್ತಾ ಇದ್ರು ಸಿದ್ದರಾಮಯ್ಯ ಸರ್ಕಾರ ನೌಕರರಿಗೆ. ನೌಕರರು ಕ್ಯಾರೆ ಅಂತ ಇಲ್ಲ, ನಾವ ನೋಡೇ ಬಿಡೋಣ ಅಂತ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ಸಾರಿಗೆ ನೌಕರರು ಸಮರ ಸಾರಿದ್ದಾರೆ ಸರ್ಕಾರದ ವಿರುದ್ಧ. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೌಕರರ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಸಿದ್ದರಾಮಯ್ಯನವರು ಏನು ಸಂಧಾನ ಸಭೆಯನ್ನ ಮಾಡಿದ್ರು, ಯಾಕಿದು ವಿಫಲ ಆಯಿತು ಅಂತ ನೋಡೋದಾದ್ರೆ, ಈ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು, ಸಚಿವ ರಾಮಲಿಂಗಾರೆಡ್ಡಿ, ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್, ಸಾರಿಗೆ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ರು. ವೇತನ ಹೆಚ್ಚಳಕ್ಕೆ ಆರ್ಥಿಕ ಇಲಾಖೆ ರೆಡ್ ಸಿಗ್ನಲ್ ಕೊಟ್ಟಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಸುಮ್ನೆ ಸಿಕ್ತವ್ರಿಗೆಲ್ಲ ಹಣ ಹಂಚಕ್ಕೆ, ಗ್ಯಾರಂಟಿ ಸ್ಕೀಮ್ ಜಾರಿ ಮಾಡಕ್ಕೆ ಹಿಂದೆ ಮುಂದೆ ಅವತ್ತು ನೋಡ್ಲೇ ಇಲ್ಲ. ಜನ ಇಂಪಾರ್ಟೆಂಟ್, ಓಟು ಅಂದ್ರು. ಈಗ ಆರ್ಥಿಕ ಇಲಾಖೆ ರೆಡ್ ಸಿಗ್ನಲ್ ಅಂದ್ರೆ ಸರ್ಕಾರದಲ್ಲಿ ದುಡ್ಡಿರಲ್ಲ, ಇಲ್ಲ ಸಾರಿಗೆ ನೌಕರರ ಬಗ್ಗೆ ಅಸಡ್ಡೆ ಇರ್ತದೆ. ವೇತನ ಹೆಚ್ಚಿಸಿದ್ರೆ ಹೊರೆ ಆಗಲಿದೆ, ಆರ್ಥಿಕ ಹೊರೆ ಆಗತ್ತೆ ಅನ್ನೋ ಕಾರಣ ಕೊಟ್ರಂತೆ. ಆಗಲ್ಲ ಹೆಚ್ಚಿಸಕ್ಕೆ ಅಂತ. ಹೊರೆ ಆಗಲ್ಲಪ್ಪ, ತುಳುಕ್ತಾ ಐತೆ ಖಜಾನೆ ಅಂತಾರಪ್ಪ ಮುಖ್ಯಮಂತ್ರಿಗಳು. ಆರ್ಥಿಕ ಇಲಾಖೆ ಅವ್ರಿಗೆ ಜ್ಞಾನ ಇಲ್ಲ, ಹಂಗಾರೆ ಪಾಠ ಮಾಡ್ಬೇಕಾಗಿತ್ತು ಅವ್ರಿಗೆ. ಕುತ್ಕೊಳ್ರಯ್ಯ ಸುಮ್ಮನೆ ನೀವು. ನಮ್ಮ ಸರ್ಕಾರದಲ್ಲಿ ತುಂಬ ಐತೆ ಹಣ, ಗ್ಯಾರಂಟಿ ಕೊಡ್ತಾ ಇದೀವಿ ನಾವು, ಸಾರಿಗೆ ನೌಕರರು ಕೊಟ್ಟರೆ ಹೆಂಗೆ ಇದಾಗುತ್ತೆ ಅಂತ ಹೇಳಬೇಕಾಯ್ತು. ವಿರೋಧ ಪಕ್ಷ ಬಿಜೆಪಿ ಅವ್ರಿಗೆ, JDS ಬಾಯಿ ಮುಚ್ಚಿಸೋ ಸಿದ್ದರಾಮಯ್ಯನವರು ಅಧಿಕಾರಿಗಳು ಹೇಳ್ಬೇಕು, ಕೈ ಕಟ್ ಬಾಯಿ ಮುಚ್ಚಿ, ದುಡ್ಡೈತೆ ಕೊಡೋಣ ಅಂತ ಹೇಳಬೇಕಾಯ್ತು. ಆರ್ಥಿಕ ಇಲಾಖೆ ಅಂತೆ ಯಾಕೆ ಹೊರೆ ಆಗುತ್ತೆ? ಇನ್ನು 3 ಬೇಡಿಕೆಗಳೇನು ಆಗಲ್ಲ, 38 ತಿಂಗಳು ಕೊಡೋಕ್ಕಾಗಲ್ಲ, 14 ತಿಂಗಳು ಕೊಡ್ತೀವಿ ಅರಿಯರ್ಸ್ ಅಷ್ಟೇ, ಅದು ಅಧಿವೇಶನದ ಬಳಿಕ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿರಂತೆ. ಆಗ ಎದ್ದು ಬಂದವ್ರು ಇರಲ್ಲ. ಓಹೋ, ನೀವು ನಿಮ್ಮಿಷ್ಟ ಬಂದಂಗೆ ಪ್ರಣಾಳಿಕೆ ಘೋಷಣೆ ಮಾಡಬೇಕಾದಾಗ ಆ ಆರ್ಥಿಕ ಇಲಾಖೆ ಸದನ ಯಾವುದು ಗೊತ್ತಾಗಿರ್ಲಿಲ್ವ ನಿಮ್ಗೆ ಅಂತ ಬಂದವ್ರೆ. ನಾವು ನಿಲ್ಸಲ್ಲಪ್ಪ. ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಬೇಕಾದ್ರೆ ಆರ್ಥಿಕ ಸಲಹೆ ತಗೊಂಡಿದ್ರೇನು? ಇವರೇ ಬಹಳ ಬಜೆಟ್ ಮಂಡನೆ ಮಾಡವ್ರೆ. ಗ್ಯಾರಂಟಿ ಜಾರಿ ಮಾಡಿದ್ರಿ, ಸಭಾಷ್ ಹೇಳ್ಬೇಕು ನಿಮ್ಗೆ. 55,000 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ. ಆ ಗ್ಯಾರಂಟಿ ಒಂದು ಸ್ಕೀಮು ಪುಕ್ಸಟೆ ಬಸ್ಸು, ಹೆಣ್ಮಕ್ಳಿಗೆ ಬಸ್ಸಲ್ಲಿ ಓಡಾಡೋರ್ಗೆ ಫ್ರೀ ಮಾಡ್ತೀರಿ. ಆ ಬಸ್ ಓಡಿಸೋ ಡ್ರೈವರ್ಗೆ, ಬಸ್ಸಲ್ಲಿ ಕಂಡಕ್ಟರ್ ಕೆಲಸ ಮಾಡೋರಿಗೆ, ಆ ಸಿಬ್ಬಂದಿಗಳಿಗೆ ಸಂಬಳ ಅಂದಾಗ ಆರ್ಥಿಕ ಹೊರೆ. ಸಾರಿಗೆ ನೌಕರರನ್ನ ಕಟ್ಟಾಕ್ತೀವಿ ಎಸ್ಮಾ ಜಾರಿ ಮೂಲಕ ಅಂತ ಅನ್ಕೊಂಡಿದ್ರು. ಒಂದ್ಸರ್ ಕಳೆದ ಬಾರಿ ಬಿಜೆಪಿ ಸರ್ಕಾರದಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದಾಗ ಭಾಷಣ ಮಾಡಿದಂಥ ಸಿದ್ದರಾಮಯ್ಯನವರು ಆ ವಿಡಿಯೋ ಒಂದ್ಸರ್ ನೋಡ್ಬೇಕು. ಅದನ್ನ ಸಿದ್ದರಾಮಯ್ಯನವರು ಆ ವಿಡಿಯೋ ಒಂದ್ಸರ್ ನೋಡಬೇಕು, ನಾನಾ ಇದು ಭಾಷಣ ಮಾಡಿದ್ದು ಅಂತ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿರೋಧ ಪಕ್ಷದಲ್ಲಿದ್ದಾಗ ಎಲ್ಲರದು ವೀರಾವೇಶನೇ. ಬಿಜೆಪಿ ಅವ್ರಿಗೆ ಈ ವಿಷಯದಲ್ಲಿ ಮಾತಾಡೋ ಯಾವುದೇ ರೀತಿಯ ನೈತಿಕತೆ ಇಲ್ಲ. 2020ರಲ್ಲಿ ಸರ್ಕಾರಿ ನೌಕರರ, ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗ್ಬೇಕಾಯ್ತು, ಮಾಡ್ಲಿಲ್ಲ. ಅವತ್ತು ಹೋಗ್ಬಿಟ್ಟು ಭರ್ಜರಿ ಭಾಷಣ ಮಾಡಿದ್ರು ಸಿದ್ದರಾಮಯ್ಯ, ಬಿಜೆಪಿ ಅವರು ಎಸ್ಮಾ ಜಾರಿ ಮಾಡ್ತಾರಂತೆ, ಅನ್ಯಾಯ ಮಾಡ್ತಾವ್ರೆ ಅಂತ. ಅದೇ ಸಾರಿಗೆ ನೌಕರರಿಗೆ ನೀವು ಮಾಡಿದಾಗ ಅನ್ಯಾಯ ಅಲ್ವಾ ಸಿದ್ದರಾಮಯ್ಯನವರೇ? ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು. ಬಿಜೆಪಿ ಅವರು ಏನಾರ ಬಾವುಟ ಹಿಡ್ಕೊ ಬಂದ್ರೆ ಅವ್ರಿಗೂ ಮಂಗಳಾರತಿ ಮಾಡಬೇಕು ಅವರು ಸಾರಿಗೆ ನೌಕರರು. ನೀವು ಅವತ್ತು 3 ವರ್ಷ ತಡ ಮಾಡಿದ್ಕೆ, 38 ತಿಂಗಳು ಡಿಲೇ ಮಾಡಿದ್ಕೆ ಇವೆಲ್ಲ ಹಣೆಬರ. ಸಾರಿಗೆ ನೌಕರರಿಗೆ ಬೆಂಬಲ ಸೂಚಿಸುವ ಯಾವುದೇ ನೈತಿಕತೆ ಬಿಜೆಪಿ ನಾಯಕರಿಗಿಲ್ಲ. ಬಿಜೆಪಿ ಅವರು ಮಾಡಿದಂತ ಅಧ್ವಾನಕ್ಕೆ ಸಮಸ್ಯೆ 2023ಕ್ಕೆ ಮಾಡ್ತಾರೆ. ಆಗೇನು ಫುಲ್ಲು ಭಾಷಣ, ಬಿಜೆಪಿ ಅವರೆಲ್ಲ ಎಸ್ಮಾ ಮಾಡ್ತಾರೆ, ಮಾಡ್ಲಿ ನೋಡೋಣ ಅಂತ ಸಿದ್ದರಾಮಯ್ಯನವರು. ಬಿಜೆಪಿ ಅವ್ರನ್ನ ಹೆಂಗ್ ಕಸದ ಬುಟ್ಟಿಗೆ ಹಾಕಿದ್ರಲ್ಲ ಎಲೆಕ್ಷನ್ ಅಲ್ಲಿ, ಕಸದ ಬುಟ್ಟಿ ಮನೆಗೆ ಕಳ್ಸಿದ್ರಲ್ಲ, ಅದೇ ಫಲಿತಾಂಶಗಳು ಇವೆಲ್ಲ ನಡೀತಾ ಇರ್ತವೆ ಹಿಂಗೆ. ಹಾಗಾಗಿ ಸಾರಿಗೆ ನೌಕರರ ವಿಷಯದಲ್ಲಿ ಬಿಜೆಪಿ ಅವ್ರ ಬೆಂಬಲ ಕೊಡ್ತೀವಿ ಅಂದ್ರೆ ಮನ ಮರ್ಯಾದೆ ಇಲ್ಲ ಬಿಜೆಪಿ ಅವ್ರಿಗೆ ಅಂತ. ಮನ ಮರ್ಯಾದೆ ಅಂದ್ರೆ ಯಾವ ನೈತಿಕತೆ ಇದೆ ಬಿಜೆಪಿ ಅವ್ರಿಗೆ? 2020 ಮಾಡಿದ್ರೆ ಅವತ್ತು ಮುಖ್ಯಮಂತ್ರಿಗಳು ಯಾಕೆ 2023 ವರೆಗೆ ಅರಿಯರ್ಸ್ ಕೊಡಿ ಅಂತ ಕೇಳೋರು ಇವರು.
ಹಾಗಾಗಿ ಸಾರಿಗೆ ನೌಕರರ ವಿಷಯದಲ್ಲಿ ಸಾರಿಗೆ ನೌಕರರ ಡಿಮ್ಯಾಂಡ್ ಏನಿದೆ ಕರೆಕ್ಟೇ. ಅದು ಸಾರಿಗೆ ನೌಕರರ ಡಿಮ್ಯಾಂಡ್ ಕರೆಕ್ಟೇ. ತಪ್ಪು ಅಂತ ಹೇಳುವ ಯಾವ ನೈತಿಕತೆ ಕಾಂಗ್ರೆಸ್ ಅವ್ರಿಗಿಲ್ಲ, ಮಾತಾಡೋ ನೈತಿಕತೆ ಬಿಜೆಪಿ ಅವ್ರಿಗಿಲ್ಲ. 38 ತಿಂಗಳಾಗಲ್ಲ 14 ತಿಂಗಳು ಕೊಡ್ತೀವಿ. ವಾವ್, ಹೆಂಗೆ? ಏನು ಮನೇಲಿ ಕುತ್ಕೊಂಡು ಸಂಬಳ ಕೇಳ್ತಾವ್ರೇನೋ ಅವರು? ಮನೇಲಿ ಕುತ್ಕೊಂಡು ಕೇಳ್ತಾವ್ರ? ಬಸ್ ಓಡಿಸ್ತಾರೆ, ಕಂಡಕ್ಟರ್ ಕೆಲಸ ಮಾಡ್ತಾರೆ, ಬಸ್ ಕ್ಲೀನ್ ಮಾಡ್ತಾರೆ, ಬಸ್ ತೊಳಿತಾರೆ, ಬಸ್ ರೆಡಿ ಮಾಡ್ತಾರೆ. ಕನಿಷ್ಠ ಒಂದಷ್ಟು ಯೋಜನೆಗಳನ್ನ ಜಾರಿ ಮಾಡುವಾಗ ಕಾಸು ಕರಿಮಣಿ ಏನು ಅಂತ ಲೆಕ್ಕ ಹಾಕ್ಬೇಕು. ಸಾರಿಗೆ ನೌಕರನ ಕಾಲು ಕಸದಂತೆ ಕಾಣುವಂಥ ಕಲ್ಚರ್ ಇದೆಯಲ್ಲ ಸರ್ಕಾರಗಳ, ಯಾವುದೇ ಸರ್ಕಾರ ಆಗಲಿ ನಿಲ್ಬೇಕದು. ಬಸ್ಸಿಂದ ಎಲ್ಲ ಸರ್ಕಾರಿ ಬಸ್ಸಿಂದ ಆ್ಯಡ್ ಹಾಕೊಳ್ಳೋದು, ಜಾಹೀರಾತು, ಗೃಹಲಕ್ಷ್ಮಿಯನ್ನ ಕೊಡ್ತಿದ್ದೇವೆ, ಯುವ ನಿಧಿಯನ್ನ ಕೊಡ್ತಿದ್ದೇವೆ. ಇವೆಲ್ಲ ಭಾಗ್ಯ ಕೊಡ್ತಾ ಇದ್ದೇವೆ ಅಂತ. ಆ ಬಸ್ಸಲ್ಲಿ ಓಡಿಸೋನ್ಗೆ ಭಾಗ್ಯಗಳಿಲ್ಲ, ಕರೆಕ್ಟ್ ಸಂಬಳದ ಭಾಗ್ಯ ಇಲ್ಲ. ಅವ್ನು ಕಂಡಕ್ಟರ್ಗಿಲ್ಲ ಭಾಗ್ಯ, ಆ ಕಂಡಕ್ಟರ್ಗಿಲ್ಲ ಗ್ಯಾರಂಟಿ ಅಲ್ವಾ? ಇದೊಂದೇ ಅಂತಲ್ಲ, ಈ ಥರ ಸೆಕ್ಟರ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಇನ್ನು ಸಾವಿರಾರು ಸರ್ಕಾರಿ ನೌಕರರನ್ನು ನೇಮಕ ಮಾಡ್ಕೋತಾ ಇಲ್ಲ, ಎಲ್ಲ ಬಂಡಲ್ ಭಾಷಣ ಬಿಡ್ತಾರೆ. ಸಾರಿಗೆ ನೌಕರರ ವಿಷಯದಲ್ಲಿ ಅನ್ಯಾಯ ಮಾಡಿದ್ದು 2020ರಲ್ಲಿ ಬಿಜೆಪಿ, 2023ರಲ್ಲಿ ಕೊಟ್ಟರು ಕಾಂಗ್ರೆಸ್ ಅವರು, 24ಕ್ಕೆ ಆಗ್ಬೇಕಾಯ್ತು, ಮಾಡಲಿಲ್ಲ. ಈಗ ಕೇಳಿದ್ರೆ ಕತೆಗಳು ಹೇಳ್ತಾವ್ರೆ. ತಾವೇನು ಹೇಳ್ತೀರಿ? ಸಾರಿಗೆ ನೌಕರರ ಈ ಪ್ರತಿಭಟನೆ ಮತ್ತೆ ಕಾಂಗ್ರೆಸ್ ಸರ್ಕಾರದ ನಡೆ ಹಿಂದೆ ಬಿಜೆಪಿ ಮಾಡಿದಂತ ವ್ಯತ್ಯಾಸಗಳ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.